ಉತ್ತರ ಕನ್ನಡ ಜಿಲ್ಲೆ ಜೊಯ್ಡಾ ತಾಲೂಕು ಹಿಂದುಳಿದ ತಾಲೂಕು ಅನ್ನೋ ಹಣೆಪಟ್ಟಿ ಪಡೆದುಕೊಂಡಿದೆ. ಇದಕ್ಕೆ ಸಾಕ್ಷಿ ಅನ್ನೋ ರೀತಿ ಇಲ್ಲೊಂದು ಸುದ್ದಿ ಇದೆ. ಜನ ಆಸ್ಪತ್ರೆಗೆ ಹೋಗಬೇಕು ಅಂದ್ರೆ ಸಾಧ್ಯವೇ ಇಲ್ಲ. ಇನ್ನು ಮಕ್ಕಳು ಶಾಲೆಗೆ ಹೋಗಬೇಕು ಅಂದ್ರೆ ಕಾಲಲ್ಲಿ ಕೆಸರು ಅಂಟಿಸಿಕೊಂಡೇ ಹೋಗಬೇಕು, ಬೇರೆ ದಾರಿ ಇಲ್ಲ. ದಟ್ಟ ಅರಣ್ಯದ ನಡುವೆ ಹಳ್ಳದಲ್ಲಿ ಜನರ ಸರ್ಕಸ್. ಶಾಲೆಗೆ ಹೋಗುವ ಮಕ್ಕಳ ಬಗ್ಗೆ ಆತಂಕ, ರಜೆ ಫಿಕ್ಸ್. ಉತ್ತರ ಕನ್ನಡ ಜಿಲ್ಲೆ ಜೊಯ್ಡಾ ತಾಲೂಕಿನ ಪ್ರಧಾನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾವಣಗಿ ಗೌಳಿವಾಡದ ಸಮಸ್ಯೆ. ದನಗೌಳಿ ಬುಡಕಟ್ಟು ಜನಾಂಗದವರೇ ವಾಸವಿರುವ ಈ ಗ್ರಾಮದಲ್ಲಿ 45ಕ್ಕೂ ಹೆಚ್ಚು ಬುಡಕಟ್ಟು ಗೌಳಿ ಕುಟುಂಬಗಳು ವಾಸವಾಗಿದ್ದಾರೆ. ಜೊಯ್ಡಾದಿಂದ ತೆರಳುವುದಕ್ಕೆ ಈ ಗ್ರಾಮಕ್ಕೆ ಸಮರ್ಪಕ ರಸ್ತೆ ಇಲ್ಲ. ಪ್ರಧಾನಿ ಗ್ರಾಮದಿಂದ ಬಾವಣಗಿ ಗೌಳಿವಾಡಕ್ಕೆ ತೆರಳಲು 3 ಕಿಲೋಮೀಟರ್ ಕಚ್ಚಾ ರಸ್ತೆ ಇದೆ. ಅಲ್ಲಿಂದ 4 ಕಿಲೋಮೀಟರ್ ಕಾಡು ಹಾದಿಯಲ್ಲಿ ಸಾಗಬೇಕಾದ ಅನಿವಾರ್ಯತೆ ಇದೆ. ಈ ಕಚ್ಚಾ ರಸ್ತೆಯಲ್ಲಿ ಮಕ್ಕಳು ನಡೆದುಕೊಂಡು ಹೋಗಲು ಸಾಧ್ಯವೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿದೆ. ಸ್ವಲ್ಪ ಮಳೆಯಾದರೂ ಹಳ್ಳ ಕೊಳ್ಳ ನದಿಗಳು ತುಂಬಿ ಹರಿಯುತ್ತವೆ. ಮಳೆಗಾಲದಲ್ಲಿ ಬಹುತೇಕ ಹಳ್ಳಗಳು ತುಂಬಿ ಹರಿಯುವ ಕಾರಣಕ್ಕಾಗಿ ಈ ಗ್ರಾಮ ಸಂಪರ್ಕ ಕಳೆದುಕೊಳ್ಳುತ್ತವೆ. ಬಾವಣಗಿ ಗೌಳಿವಾಡದಿಂದ 20ಕ್ಕೂ ಹೆಚ್ಚು ಮಕ್ಕಳನ್ನ ಪ್ರತಿದಿನ ಶಾಲೆಗೆ ಹೋಗ್ತಾರೆ. ಮಧ್ಯಾಹ್ನ ಜೋರು ಮಳೆ ಬಂದ್ರೆ ಮಕ್ಕಳನ್ನ ಹೆಗಲ ಮೇಲೆ ಹೊತ್ಕೊಂಡು ಹಳ್ಳ ದಾಟುವ ಪರಿಸ್ಥಿತಿ ಇದೆ. ಊರಿನಲ್ಲಿರುವ ರೋಗಿಗಳು ವೃದ್ಧರನ್ನು ಮಳೆಗಾಲದಲ್ಲಿ ಆಸ್ಪತ್ರೆಗೆ ಕರೆದೊಯ್ಯಲು ಸಾಧ್ಯವೇ ಇಲ್ಲ ಎನ್ನುವ परिस्थिती ಇದೆ. 25 वर्ष सरून गेली सर ना इथं कोण बी रोडला येतात आणि इलेक्शनच्या टायमाला येतात आणि रोड करतो म्हणतात, ब्रिज करतो म्हणतात, जातात. आमच्या पोरांना शाळेला घेऊन जाताना पाण्यातनं उचलून त्या ठेवायला पाहिजे. ಕಳೆದ 20 ವರ್ಷಗಳಿಂದ ತಮ್ಮೂರಿಗೆ ಸಣ್ಣದೊಂದು ರಸ್ತೆ ಹಾಗೂ ಹಳ್ಳಕ್ಕೊಂದು ಕಿರು ಸೇತುವೆ ಮಾಡಿಕೊಡುವಂತೆ ಸ್ಥಳೀಯ ಆಡಳಿತ ಹಾಗೂ ಸ್ಥಳೀಯ ಶಾಸಕ ಆರ್.ವಿ. ದೇಶಪಾಂಡೆಗೆ ಮನವಿ ಮಾಡುತ್ತಿದ್ದರೂ ಭರವಸೆಯಾಗಿಯೇ ಉಳಿದಿದೆ. ಬಹುತೇಕ ಮರಾಠಿ ಮಾತನಾಡುವ ಈ ಬುಡಕಟ್ಟು ಜನಾಂಗ ಮಕ್ಕಳ ಭವಿಷ್ಯ ಕತ್ತಲೆಯಲ್ಲಿ ಕಳೆಯಬಾರದು ಅನ್ನೋದು ಪೋಷಕರ ಆಗ್ರಹ. ಈ ಸಮಸ್ಯೆ ಸರ್ ಈಗ ಇಲ್ಲ ಅಂದ್ರೆ 70 ವರ್ಷ ಆಯಿತು. ಈಗ ನಾವು ಯಾವಾಗ ಇಲೆಕ್ಷನ್ ಬರ್ತದಲ್ಲ ಅವಾಗ ನಾವು ಹೇಳ್ತಾನೆ ಇರ್ತೀವಿ, ಆದ್ರೆ ಯಾರು ಕ್ಯಾರೆ ತೊಗೊಳ್ತಾ ಇಲ್ಲ ಸರ್. ಹೋಗ್ಬೇಕಂದ್ರೆ ರೋಡ್ ಸರಿ ಇಲ್ಲ, ಬ್ರಿಡ್ಜ್ ಇಲ್ಲ. ಮಳೆ ಬಂತಂದರೆ ಮಕ್ಕಳಿಗೆ ನಾವು ಶಾಲೆ ಕಳಿಸ್ತೇವೆ, ಹೆಂಗಾದ್ರೆ ಮಾಡಿ ಎಲ್ಲೋ ದಾರಿ ಕಳಿಸ್ತೇವೆ. ಬರಬೇಕಾದ್ರೆ ನಮಗೆ ಹೆದರಿಗೆ ಬರ್ತದೆ ಸರ್. ಕಾಡಿನ ನಡುವೆ ಇರುವ ಜೊಯ್ಡಾದ ಈ ಊರುಗಳಲ್ಲಿ ಜನರು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಸ್ಥಳೀಯ ಶಾಸಕರು ಹಾಗೂ ಅಧಿಕಾರಿಗಳು ಮುತುವರ್ಜಿ ವಹಿಸಿದ್ರೆ ಜನರ ಸಂಕಷ್ಟಕ್ಕೆ ಮುಕ್ತಿ ಸಿಗಲಿದೆ. ದರ್ಶನ್ ನಾಯಕ್, ನ್ಯೂಸ್ 18, ಕಾರವಾರ.